ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದತ್ತ ಪ್ಲೀಸ್, ನಾನು ಯಾವಾಗಲೂ ನೋಡೋಕೆ ಇಷ್ಟಪಡೋದು ಖಡಕ್ ದತ್ತನ. ನೀವು ಹೀಗಿದ್ರೆ ನಾನು ಖಡಕ್ ದತ್ತಾನೇ ಕಣೋ. ಆದರೆ ನಿನ್ನ ಹತ್ರ ಇಷ್ಟೆಲ್ಲ ಸಹಾಯ ತಗೊಳ್ಳೋದು ಅಂದರೆ ಒಂಥರ ಮುಜುಗರ ಆಗತ್ತೆ. ಅವತ್ತು ಕೆಫೆಯಲ್ಲಿ ನಾನು ಕಷ್ಟದಲ್ಲಿದ್ದಾಗ ತುಳಸಿಯವರು ನೀವು ಬಂದು ಸಹಾಯ ಮಾಡಿದ್ರಿ. ಕಷ್ಟ ಅಂದಾಗ ಹಿಂದು ಮುಂದೆ ಯೋಚನೆ ಮಾಡದೆ ಓಡಿ ಬರ್ತೀರ. ಅಂಥವ್ರಿಗೆ ಇಷ್ಟು ಮಾಡದೇ ಇದ್ರೆ ಹೇಗೆ ಹೇಳಿ? ಅದೇ ಬೇರೆ, ದುಡ್ಡಿನ ವಿಚಾರನೇ ಬೇರೆ. ಈ ದತ್ತ ಯಾವತ್ತೂ ಯಾರ ಋಣನೂ ಇಟ್ಕೊಂಡವನಲ್ಲ. ಅದಕ್ಕೆ ನಿನ್ನ ಹಣನೂ ವಾಪಸ್ ಕೊಡ್ತೀನಿ, ಆದರೆ ಸ್ವಲ್ಪ ಸಮಯ ಬೇಕು. ಒಳ್ಳೆ ದತ್ತ, ನಾನು ನಿಮ್ಮ ಫ್ಯಾಮಿಲಿಯವನ್ ಹಾಗೆ ಅಂತ ಎಷ್ಟು ಸಲ ಹೇಳ್ತೀರಾ, ಆದರೂ ಈಗ ನೀವು ದುಡ್ಡು ವಾಪಸ್ ಕೊಡ್ತೀನಿ ಅಂತಿದ್ದೀರಾ. ಒಂದು ಮಾತು ನೆನ್ಪಿಟ್ಕೊಳ್ಳಿ ದತ್ತ, ನಾನು ನಿಮ್ಮ ಮನೆಗೆ ಬಂದು ಹೋಗಿ ಮಾಡ್ತಾ ಇರೋದು ತುಳಸಿಯವರು ನನ್ನ ಸ್ನೇಹಿತೆ ಅನ್ನೋ ಒಂದೇ ಕಾರಣಕ್ಕಲ್ಲ, ನೀವೆಲ್ಲರೂ ನನ್ನ ಫ್ಯಾಮಿಲಿ ಥರ ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ನನ್ನ ಮನೆಯವ್ರ ಜೊತೆ ಹಂಚ್ಕೊಳ್ದಿರೋ ಎಷ್ಟೋ ವಿಷಯಗಳನ್ನು ನಿಮ್ಮ ಮನೆಯಲ್ಲಿ ಮನಸ್ಸು ಬಿಚ್ಚಿ ಹಂಚ್ಕೋತೀನಿ. ನೀವು ನನ್ನನ್ನು ಫ್ಯಾಮಿಲಿ ಥರ ಅಂದಮೇಲೆ ನಾನು ಹಣ ಕೊಟ್ಟರೆ ನೀವು ಅದನ್ನು ವಾಪಸ್ ಕೊಡೋ ಮಾತು ಯಾಕೆ ಆಡ್ತಿದ್ದೀರಾ? ಹಾಗಲ್ಲ ಇವನೇ, ಹಣ ಕೊಟ್ಟು ನೀನು ದೊಡ್ಡವನಾದೆ, ಆದರೆ ಹಣನ ವಾಪಸ್ ಕೊಡದೆ ನಾನು ಸಣ್ಣವನಾಗಬಾರ್ದಲ್ವಾ? ನೀನು ನಮ್ಮ ಫ್ಯಾಮಿಲಿ ಥರಾನೇ ಇರ್ಬೋದು, ಆದರೆ ಹಾಗಂತ ನಿನ್ನ ಒಳ್ಳೆಯತನನ, ನೀನು ನಮ್ಮ ಮೇಲಿಟ್ಟಿರೋ ವಿಶ್ವಾಸನ ನಾವು ದುರುಪಯೋಗ ಪಡಿಸ್ಕೋಬಾರ್ದು. ನಾನೇ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ದತ್ತ, ನನಗೆ ಈಗ ಆ ದುಡ್ಡಿನ ಅವಶ್ಯಕತೆ ಇಲ್ಲ. ದಯವಿಟ್ಟು ಅದನ್ನು ವಾಪಸ್ ಕೊಡೋ ಮಾತಾಡಬೇಡಿ. ನೋಡು ಚಪ್ಲಿಕಳ, ನೀನು ಇಷ್ಟು ಹೇಳಿದ ಮೇಲೂ ನಾನು ನಿನ್ನ ಹಣನ ವಾಪಸ್ ಕೊಡ್ತೀನಿ ಅಂದರೆ ಅದನ್ನು ಅಹಂಕಾರ ಅಂತ ಅನ್ಕೋಬೇಡ, ಅದನ್ನು ನಾನು ಸ್ವಾಭಿಮಾನ ಅಂತೀನಿ. ದಯವಿಟ್ಟು ಬೇಡ ಅನ್ಬೇಡ, ಸ್ವಲ್ಪ ಟೈಮ್ ಕೊಡು, ನಿನಗೆ ಹಣ ವಾಪಸ್ ಕೊಡ್ತೀನಿ ಪ್ಲೀಸ್. ಸರಿ, ನಿಮಗೆ ಸಮಾಧಾನ ಆಗುತ್ತೆ ಅಂದರೆ ನಿಮಗೆ ಯಾವಾಗ ವಾಪಸ್ ಕೊಡೋಕ್ಕಾಗುತ್ತೋ ಆವಾಗಲೇ ಕೊಡಿ, ಓಕೆನಾ? Okay, Steve. Let's connect tomorrow. Bye. ಏನಾಯ್ತು ಪುಣ್ಯ? ರೀ, ಅಭಿ ಮತ್ತು ದೀಪಿಕಾ ಏನೋ ಪರ್ಸ್ನಲಾಗಿ ಮಾತಾಡ್ತಿದ್ರು ಅನ್ಸುತ್ತೆ. ನನಗೆ ಗೊತ್ತಾಗದೆ ಸಡನ್ನಾಗಿ ಹೋಗ್ಬಿಟ್ಟೆ. ಅವ್ರು ಏನು ಅನ್ಕೊಂಡ್ರೋ ಏನೋ. ಏನು ಅನ್ಕೊಂಡಿರಲ್ಲ ಪುಣ್ಯ, ತೀರಾ ಪರ್ಸ್ನಲ್ ವಿಷಯ ಇರ್ತಿದ್ರೆ ಅವರೇ ಪ್ರೈವೇಟಾಗಿ ಮಾತಾಡಿರೋರು. ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇದೆಯಾ? ಹಾಗೇನಿಲ್ಲ ರೀ, ಈಗ ಬರುವಾಗ ಅವ್ರು ಸಿಕ್ಕಿದ್ರಲ್ಲ ಅದಕ್ಕೆ ಹೇಳಿದೆ. ನಾನು ಚಿಕ್ಕ ಮಾವನ ಬಗ್ಗೆ ಯೋಚಿಸ್ತಿದ್ದೆ. ಚಿಕ್ಕಮ್ಮನ ಬಗ್ಗೆನಾ? ಅವ್ರು ಹುಷಾರಾಗ್ತಿದ್ದಾರೆ ಅಂತನಾ? ನನಗೂ ತುಂಬ ಖುಷಿ ಆಯಿತು ಪುಣ್ಯ. ನಿಜ ರೀ, ನೀವು ನಂಬ್ತಿರೋ ಬಿಡ್ತಿರೋ, ಕೆಲವು ದಿನಗಳ ಹಿಂದೆನೇ ಚಿಕ್ಕ ಮಾವ ಸ್ವಲ್ಪ ಮೂಮೆಂಟ್ ಶುರು ಮಾಡಿದ್ದಾರೆ ಅಂತ ನನಗನ್ನಿಸ್ತಿತ್ತು. ಈ ವಿಷಯನ ನಾನು ಅತ್ತೆ ಹತ್ರನೂ ಮಾತಾಡಿದ್ದೆ, ಡಾಕ್ಟ್ರಿಗೆ ತೋರಿಸೋಣ ಅಂತಲೂ ಹೇಳಿದ್ದೆ. ಆದರೆ ಅತ್ತೆ ಬೇಡ ಅಂದರು. ಈಗ ಡಾಕ್ಟ್ರೆ ಚಿಕ್ಕ ಮಾವ ಹುಷಾರಾಗ್ತಿದ್ದಾರೆ ಅಂತ ಹೋಪ್ಸ್ ಕೊಟ್ಟ ಮೇಲೂ ಅತ್ತೆ ಖುಷಿಯಾಗಿದ್ದಾರೆ ಅಂತ ನನಗನ್ನಿಸ್ತಿಲ್ಲ. ಏನೋ ಒಂದು ಚಿಂತೆ ಅವ್ರನ್ನ ಕಾಡ್ತಿದೆ. ಐ ನೋ ಪೂರ್ಣೆ, ಅವ್ರ ಚಿಂತೆಯಲ್ಲಿರೋದು ನ್ಯಾಚುರಲ್. ಯಾಕಂದರೆ ನಾನು ಚಿಕ್ಕವನಿಂದಾಗಿಂದನೂ ಚಿಕ್ಕಮ್ಮನ ನೋಡ್ತಾ ಇದ್ದೀನಿ. ಅವ್ರಿಗೆ ಈ ಮನೆ ಬಗ್ಗೆ, ನಮ್ಮೆಲ್ಲರ ಬಗ್ಗೆ ತುಂಬ ಕನ್ಸರ್ನ್. ಮನೇಲಿ ಎಲ್ಲರೂ ಖುಷಿಯಾಗಿರ್ಬೇಕು ಅನ್ನೋದು ಬಿಟ್ಟರೆ ಅವ್ರಿಗೆ ಬೇರೆ ಯಾವ ಆಸೆನೂ ಇಲ್ಲ ಪೂರ್ಣೆ. ಚಿಕ್ಕಪ್ಪ ಸರಿ ಹೋಗ್ತಾರಂತ ಅವ್ರು ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಈಗ ಚಿಕ್ಕಪ್ಪ ಹುಷಾರಾಗ್ತಾರಂತ ಮನೇಲೆಲ್ಲರೂ ಹೋಪ್ಸ್ ಇಟ್ಕೊಂಡು ಅದಾಗಿಲ್ಲ ಅಂದರೆ ಎಲ್ರಿಗೂ ನೋವಾಗತ್ತಲ್ವ?
ಅದೇ ಟೆನ್ಷನಲ್ಲಿರ್ತಾರೆ ಅಷ್ಟೇ ಪೂರ್ಣೆ. ಅಲ್ಲ, ಹೋದ ಸಲ ಬಂದಾಗ ಈ ರೂಮ್ ಹೀಗಿರಲಿಲ್ಲ, ಭಾಳ ಬದಲಾವಣೆ ಆಗಿದೆ. ದತ್ತಣ್ಣ ಟೇಸ್ಟೇ ಟೇಸ್ಟ್. ಅಪ್ಪ ಏನಾದರೂ ಬೇಕಿತ್ತಪ್ಪ? ಸುಸ್ತಾಗಿರುತ್ತೆ, ಅವ್ರ ರೂಮಲ್ಲೇ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರು ನಿಮ್ಮ ತಾತ. ಓ, ಮಗಳು ರೂಮಲ್ಲೇ ರೆಸ್ಟ್ ಮಾಡ್ತೀನಿ ಅಂತ ನೀನು ಇಲ್ಲಿಗೆ ಬಂದ್ಬಿಟ್ಟೆ ಅಲ್ವಾ? ಅಂದರೆ ನಾನು ದತ್ತ ರೂಮ್ ಹೋಗ್ಲಿಲ್ವಾ? ಇದು ಸಿರಿ ರೂಮಾ? ನನಗೆ ಇಲ್ಲೇ ಆರಾಮ ಅನ್ನಿಸ್ತು. ಪರವಾಗಿಲ್ಲಪ್ಪ, ಆಗಲೇ ನಿನ್ನ ಹತ್ರ ಮಾತಾಡೋಕ್ಕಾಗಲಿಲ್ಲ. ಹೇಳು, ಹೇಗಿದ್ಯಾ? ನಿನ್ನ ಆರೋಗ್ಯ ಹೇಗಿದೆ? ನನಗೇನಾಗಿದೆ? ಚೆನ್ನಾಗಿದ್ದೀನಿ. ಬುಕ್ ಸ್ಟೋರಲ್ಲಿ ಕೆಲಸ ಜಾಸ್ತಿ ಇದೆಯಾ? ನನಗೂ ಬೇರೆ ರೆಗ್ಯುಲರಾಗಿ ಬರೋಕ್ಕಾಗ್ತಿಲ್ಲ. ಹಾಗೇನಿಲ್ಲ, ಎಲ್ಲ ಆರಾಮಾಗಿದ್ಯಮ್ಮ. ನನಗೆ ಹೆಲ್ಪ್ ಮಾಡೋದು ಕೇಶವ ಇದ್ದಾನಲ್ಲ. ಆದರೂ ಆಗಾಗ ನೀನನ್ನು ನೋಡೋಕ್ಕೆ ಬರಬೇಕು ಅಂದ್ಕೊಂಡ್ರು ಆಗ್ತಾ ಇಲ್ಲ. ಪರವಾಗಿಲ್ಲ ಸಿರಿ, ನೋಡಬೇಕು ಅನಿಸಿದ್ರೆ ಹೇಳು, ನಾನೇ ಬಂದುಬಿಡ್ತೀನಿ. ಮದುವೆ ಮುಂಚೆ ನನ್ನ ಮಗಳು ಸೊಸೆಯಾಗಿ ಆ ಮನೆ ಎಲ್ಲ ಜವಾಬ್ದಾರಿ ನಿಭಾಯಿಸಬೇಕು ಅಂತ ಆಸೆ ಇತ್ತು. ಈಗ ಅದನ್ನು ನೆರವೇರ್ತಿದೆ. ತುಳಸಿಯವರು ಕೆಫೆಗೆ ಹೋಗಿ ಶುರು ಮಾಡಿದ್ಮೇಲೆ ನೀನು ಮನೆಯ ಜವಾಬ್ದಾರಿನೆಲ್ಲ ತುಂಬ ಚೆನ್ನಾಗಿ ನಿಭಾಯಿಸ್ತಿದ್ಯಾ ಅಂತ ದತ್ತೂರು ತುಂಬ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಅಪ್ಪಂದಿರಿಗೆ ತಮ್ಮ ಮಗಳ ಬಗ್ಗೆ 4 ಜನ ಹೊಗಳಿ ಆಡೋ ಮಾತು ಕೇಳಿದ್ರೆ ಭಾಳ ಖುಷಿ ಆಗುತ್ತೆ. ನನಗೆ ಆ ಖುಷಿ ಈಗ ಸಿಗ್ತಾ ಇದೆ. ಆದರೂ ಅಪ್ಪ, ಒಳ್ಳೆ ಸೊಸೆ ಆಗೋ ಹೊತ್ತಲ್ಲಿ ಒಳ್ಳೆ ಮಗಳಾಗಿರೋದನ್ನು ಮರಿಬಾರ್ದಲ್ವಾ? ಅದನ್ನು ಮರಿತಿದ್ದೀನೇನೋ ಅನ್ನಿಸ್ತದಪ್ಪ. ಹಾಗೇನಿಲ್ಲ, ನಾನು ಎಷ್ಟೋ ಸಲ ಫೋನ್ ಮಾಡೋಕ್ಕೆ ಮರೆತರು ನೀನೇ ಜ್ಞಾಪಿಸ್ಕೊಂಡು ಮತ್ತೆ ಫೋನ್ ಮಾಡ್ತಿರ್ತೀಯ. ಸಾಲದು ಅಂತ ಕೇಶವನಿಗೂ ಫೋನ್ ಮಾಡಿ ನನ್ನ ಆರೋಗ್ಯದ ಬಗ್ಗೆ ತಿಳ್ಕೊಳ್ತಾ ಇರ್ತೀಯ. ಅವಶ್ಯಕತೆ ಇದೆ ಅಂದರೆ ಯಾವಾಗ ಬೇಕಾದರೂ ಬರ್ತೀಯಾ. ಇದಕ್ಕಿಂತ ಹೆಚ್ಚು ಏನು ನಿರೀಕ್ಷೆ ಮಾಡಲಿ ಹೇಳೋ ಮಗಳೇ ನಿನ್ನಿಂದ. ಆದರೂ ಅಪ್ಪ, ಈಗ ತುಳಸಿಯವ್ರನ್ನ ಚೆನ್ನಾಗಿ ನೋಡ್ಕೊ, ಆಮೇಲೆ ನನ್ನ ಬಗ್ಗೆ ಯೋಚನೆ ಮಾಡು. ನಾನೀಗ ಬರ್ತೀನಿ. ಏನಪ್ಪ ನೀನು ಇಷ್ಟು ಬೇಗನಾ? ಮಗಳು ಮನೆಗೆ ಬಂದು ಊಟ ಮಾಡಿದೆ ಹಾಗೆ ಹೋಗ್ತೀನಿ ಅಂತಿದ್ಯಲ್ಲ. ಮಗಳೇ, ಹೆಣ್ಣು ಕೊಟ್ಟು ಮನೆಗೆ ಅತಿಥಿಯಾಗಿ ಬಂದ್ರೇ ಒಳ್ಳೇದು, ಅದೇ ಮರ್ಯಾದೆ. ಅಪ್ಪ, ನಾನು ನಿನಗೆ ಇಲ್ಲೇ ಇರು ಅಂತ ಹೇಳ್ತಾ ಇದ್ದೀನ? ಊಟ ಮಾಡ್ಕೊಂಡು ಹೋಗು ಅಂತ ತಾನೇ ಹೇಳ್ತಾ ಇದ್ದೀನಿ. ಪ್ಲೀಸ್ ಅಪ್ಪ, ನಮಗೋಸ್ಕರ. ಹೌದು ಗುರುಗಳು, ಇವತ್ತಿಲ್ಲೇ ಊಟ ಮಾಡ್ಕೊಂಡು ಹೊರಡಿ. ಹಾಗೆ ಸಿರಿಗೂ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗುತ್ತೆ. ಅಪ್ಪ, ನಿಂಗೂ ಸೇರಿಸಿ ಅಡುಗೆ ಮಾಡಿರ್ತೀನಿ, ಊಟ ಮಾಡ್ಕೊಂಡು ಹೋಗು. ಆಯ್ತು ಮಗ. ಅದೆಲ್ಲ ಸರಿ, ನೀನು ಯಾರಪ್ಪ? ನನ್ನ ಮಗಳ ರೂಮಿಗೆ ಬಂದಿದ್ಯಾ? ಗುರುಗಳೇ, ನಾನು ಸಮರ್ಥ. ಸುಮ್ಮನೆ ಚಮಕ್ ಕೊಟ್ಟೆ. ಇಂಥ ಟೈಮ್ನಲ್ಲೂ ತಮಾಷೆನ? ಮಹೇಶ, ಹುಷಾರಾಗ್ತಿದೆಯಂತೆ, ಹೌದೇನೋ? ಪೂರ್ಣಿ ಬಾಯಲ್ಲಿ ವಿಷಯ ಕೇಳಿ ಎಷ್ಟು ಖುಷಿ ಆಯ್ತು ಗೊತ್ತಾ? ಭಾವ, ನೀವಿಲ್ಲಿದ್ದೀರಾ? ಬನ್ನಿ ಊಟ ಮಾಡೋಣ. ಬಾ ಶಾರ್ವರಿ. ಮಹೇಶ ಹುಷಾರಾಗ್ತಿದ್ದಾರೆ ಅಂತ ಪೂರ್ಣಿ ಹೇಳಿದ್ಲು. ಕೇಳಿ ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಇವನ ಹತ್ರನೇ ಬಂದ್ಬಿಟ್ಟೆ. ನನಗೆ ಗೊತ್ತು ಶಾರ್ವರಿ, ಹುಷಾರಾಗ್ತಿದ್ದಾನೆ ಅಂತ ಅನಿಸಿ ಮತ್ತೆ ನಿರಾಸೆ ಆಗಿಬಿಟ್ರೆ ಅಂತ ನಿನ್ನ ಮನಸ್ಸು ಆತಂಕ ಪಡ್ತಿದೆ ಅಲ್ವಾ? ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ಆದರೆ ಮಹೇಶ ಹುಷಾರಾಗೇ ಆಗ್ತಾನೆ ಅನ್ನೋ ಹೋಪ್ಸಿಟ್ಕೊಳ್ಳೋಣ. ನೀನು ಊಟಕ್ಕೆ ಹೋಗಿ ಶಾರ್ವರಿ,
ನಾನೊಂದು 5 ನಿಮಿಷ ಮಹೇಶ್ ಹತ್ರ ಮಾತಾಡಿ ಬಂದ್ಬಿಡ್ತೀನಿ. ಆಯಿತು ಬಾವ, ಬೇಗ ಬನ್ನಿ, ಎಲ್ಲರೂ ಕಾಯ್ತಿರ್ತಾರೆ. ಆಗಲಿ. ಇವರಿನ್ನೇನೋ ಅವಾಂತರ ಮಾಡದೇ ಇದ್ರೆ ಅಷ್ಟು ಸಾಕು. ನಿಂಗೆ ಇಷ್ಟೆಲ್ಲ ಆದರೂ ನಿನ್ನ ಜೊತೆ ನಾನಿರಲಿಲ್ವಲ್ಲೋ? ಸಾರಿ ಕಣೋ. ನಿನ್ನ ವಿಷಯ ಗೊತ್ತಾಗ್ತಿದ್ದ ಹಾಗೆ ಏನೇನೋ ಆಸೆ ಹುಟ್ಕೊಂಡಿತ್ತು ಕಣೋ. ನನ್ನ ತಮ್ಮ ಮೊದಲಿನ ಥರ ಆಗ್ತಾನೆ, ನನ್ನ ಜೊತೆ ಮಾತಾಡ್ತಾನೆ, ನನ್ನ ಜೊತೆ ನಡೆದಾಡ್ತಾನೆ, ನನ್ನ ಜೊತೆ ಕೆಫೆಗೆ ಬರ್ತಾನೆ, ನಾವಿಬ್ಬರು ಜೊತೆಯಾಗಿ ಹಳೆ ಹಾಡುಗಳು ಕೇಳ್ತಾ ಮೊದಲಿನ ಥರ ಎಂಜಾಯ್ ಮಾಡ್ತೀವಿ ಅಂತೆಲ್ಲ ಏನೇನೋ ಆಸೆ. ಒಟ್ಟಿನಲ್ಲಿ ನಾನು ಇಷ್ಟು ವರ್ಷ ಏನೆಲ್ಲ ಮಿಸ್ ಮಾಡ್ಕೊಂಡಿದ್ನೋ ಅದನ್ನೆಲ್ಲ ವಾಪಸ್ ಪಡ್ಕೊಳ್ಬೇಕು ಅಂತ ಅನ್ನಿಸ್ತು ಮಹೇಶ. ಅದೆಲ್ಲ ಆಗುತ್ತಲ್ವೇನೋ? ಈ 2-3 ದಿನದಲ್ಲಿ ಏನೇನೋ ಆಗೋಯ್ತು ಮಹೇಶ. ತುಳಸಿಯವ್ರಿಗೆ ಆಕ್ಸಿಡೆಂಟ್ ಆದಾಗ ನಾನು ತೀರಾ ಸೋತೋಗ್ಬಿಟ್ಟಿದ್ದೆ. ಈ ಆಕ್ಸಿಡೆಂಟ್ ಅನ್ನೋದು ನನ್ನ ಜೀವನದಲ್ಲಿ ಆಪ್ತರನ್ನೆಲ್ಲ ಕಸ್ತ್ಕೊಳ್ಳುತ್ತೆ ಅನ್ಸೋಕೆ ಶುರುವಾಯಿತು. ಆದರೆ ಅವ್ರು ಮಾಡಿದ ಪುಣ್ಯನೋ ಏನೋ, ತುಳಸಿಯವರು ಮತ್ತೆ ಮೊದಲಿನ ಥರ ಆದರು. ಇಲ್ಲಿ ನೀನು ಇಷ್ಟು ವರ್ಷಗಳಿಂದ ಒಂದೇ ಸ್ಥಿತಿಲಿದ್ದವನು ಈಗ ಹುಷಾರಾಗ್ತಿದ್ಯಾ. ಪೂರ್ತಿ ಹುಷಾರಾಗ್ಬಿಟ್ರೆ ಈ ಜಗತ್ತಲ್ಲಿ ನನ್ನಷ್ಟು ಖುಷಿ ಪಡೋನು ಬೇರೆ ಯಾರೂ ಇರಲ್ಲ ಕಣೋ. ಏನು ಬೇಗ್ರ, ಕೇಶವ ಬರ್ತಿದ್ದಾನ? ಬುಕ್ ಸ್ಟೋರ್ಸಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿಲ್ಲ ತಾನೆ? ಅವನು ಬರ್ತಾ ಇದ್ದಾನೆ, ಆದರೆ ಈ ನೋಡಿ ಯಾರು ಬುಕ್ ಓದೋದೇ ಇಲ್ಲ, ಕಸ್ಟಮರ್ಸೇ ಇರೋದಿಲ್ಲ. ಅದು ನಿಜಾನೇನು. ಈಗ ಪುಸ್ತಕ ಓದೋ ಅಭ್ಯಾಸನೇ ತಪ್ಪೋಗಿದೆ. ಏನಾರು ಮೊಬೈಲ್ ಇದೆಯಲ್ಲ ಅದರಲ್ಲೇ ನೋಡ್ಕೋತಾರೆ ಎಲ್ಲನೂ. ಸೊಗ್ಲಾಡಿ, ತುಳಸಿ ಊಟ ಮಾಡ್ತಿದ್ದಾಳ? ಸೇರ್ತಿದ್ಯಾ? ತಾತ, ಅಮ್ಮ. ಅಯ್ಯೋ, ನೀವು ಯಾಕೆ ಬರಕ್ಕೆ ಹೋದ್ರಿ? ರೂಮಲ್ಲೇ ಇದ್ದು ಬೇಜಾರಾಗಿದೆ. ಬೇಜಾರಾದರೆ ಕೂತ್ಕೋ, ನಮ್ಮ ಜೊತೆಲೆ ಊಟ ಮಾಡು. ನಾನು ಆಮೇಲೆ ಮಾಡ್ತೀನಿ ಮಾವ. ಕೆಲಸ ಮಾಡದೇ ಇದ್ರೆ ಮನ್ಸು ಕೇಳಲ್ಲ. ಸಾಂಬಾರು ಹಾಕ್ಲಾ? ಅಮ್ಮ, ನಾನು ಬಡಿಸ್ತೀನಮ್ಮ. ರೆಸ್ಟ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿಲ್ವಾ? ಅಡುಗೆನೂ ನೀನೇ ಮಾಡಿದೆ, ಎಲ್ಲ ಕೆಲಸನೂ ನೀನೇ ಮಾಡ್ತಾ ಇದೀಯ. ಅಮ್ಮ ಪ್ಲೀಸ್, ತಾತ ಹೇಳ್ದಾಗೆ ನೀವು ಕೂತ್ಕೊಳ್ಳಿ. ನೀವು ಬಡಿಸ್ತಿದ್ರೆ ನಂಗೊಂಥರ ಆಗತ್ತಮ್ಮ. ಪ್ಲೀಸ್ ಅಮ್ಮ. ಪುಟ್ಟ, ಹುಷಾರು ತಪ್ಪಿದಾಗ ಹುಷಾರಿಲ್ಲ ಅಂತ ಮಲ್ಕೊಂಡೇ ಇರೋದಕ್ಕಿಂತ ಹುಷಾರಾಗಿದ್ದೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಬೇಗ ಹುಷಾರಾಗ್ತಾರೆ. ನಾ ಮುಂಚಿನ ಹಾಗೆ ಎಲ್ಲ ಕೆಲಸ ಮಾಡ್ಕೊಂಡಿರೋದಕ್ಕೆ ಪ್ರಯತ್ನ ಮಾಡ್ತೀನಿ ಪುಟ್ಟ. ಆಗ ನಾನು ಬೇಗ ಹುಷಾರಾಗ್ತೀನಿ. ಆದರೂ ಅಮ್ಮ, ಸುಮ್ಮನೆ ಕೂತಿದೆಯಲ್ಲೋ ಸಮರ್ಥ್, ನೀನಾದರೂ ಹೇಳು ಅಮ್ಮಂಗೆ. ಹೋಗಲಿ, ಸ್ವಲ್ಪ ಸಾಂಬಾರು ಹಾಕು. ಮಾಡೋರು ಮಾಡಿದ್ದಿದ್ರೆ ಸಿರಿನೇ ಎಲ್ಲ ಕೆಲಸ ಮಾಡಬೇಕು ಅಂತಿರಲಿಲ್ಲ. ತುಳಸಿ ಬಂದು ಬಡಿಸ್ಬೇಕಾಗೂ ಇರಲಿಲ್ಲ. ಊಟ ಬಡಿಸು ಅಂತ ಅಷ್ಟೇ ಹೇಳಿದ್ದು, ಮಿಕ್ಕಿದ ಕೆಲಸ ಎಲ್ಲ ಮಾಡೋಕ್ಕೆ ಹೋಗಬೇಡ. ಊಟ ಆದಮೇಲೆ
ಪಾತ್ರೆ ತೊಳೆಯೋದು, ಅಡುಗೆ ಮನೆ ಕ್ಲೀನ್ ಮಾಡೋದು ಎಲ್ಲ ಓಡ್ ಬಂದವಳೆ ಮಾಡ್ತಾಳೆ. ಪಾಪು ಸ್ವಲ್ಪ ಅನ್ನ ಬಡಿಸ್ಲಾ? ಬಾಸು ಸ್ವಲ್ಪ ಸಾಂಬಾರು. ನಾನು ಬರ್ತೀನಿ. ಹಾಂ, ನೀನು ನನ್ನ ನೋಡಬೇಕು ಅನಿಸಿದ್ರೆ ಹೇಳು, ನಾನೇ ಬರ್ತೀನಿ. ಅಳ್ತಿದ್ಯಾ? ಏನಾಯ್ತಮ್ಮ? ಏನಿಲ್ಲಪ್ಪ, ನೀನು ಬಂದಿದ್ದು ನೋಡಿ ಖುಷಿ ಆಯಿತು. ಇಲ್ಲ, ಏನೋ ಮುಚ್ಚಿಡ್ತಾ ಇದೆಯಾ? ಹಾಗೇನಿಲ್ಲಪ್ಪ, ಅಮ್ಮನ ಈ ಸ್ಥಿತಿನಲ್ಲಿ ನೋಡಿ ಯಾಕೋ ಮನ್ಸಿಗೆ ನೋವಾಗ್ತದೆ. ಈ ಮನೆಗೆ ಬಂದಾಗ್ಲಿಂದ ಅವ್ರು ಹೀಗಿದ್ದದನ್ನ ನಾನು ನೋಡೇ ಇಲ್ಲ. ಇಷ್ಟು ದಿನ ನನಗೇನಾದರೂ ನೋವಾದರೆ ಅವ್ರ ಹತ್ರ ಹಂಚ್ಕೊಳ್ಳೋಣ ಅನ್ಸೋದು. ಆದ್ರೀಗ ಅವರೇ ನೋವು ಅನುಭವಿಸ್ತಾ ಇದ್ದಾರೆ. ಅದನ್ನ ನೋಡಿ ಅಳು ಬಂತಷ್ಟೆ. ನೀನೇನು ಟೆನ್ಷನ್ ಮಾಡ್ಕೋಬೇಡಮ್ಮ. ತುಳಸಿಯವರು ಭಾಳ ಗಟ್ಟಿ, ಅವ್ರು ಬೇಗ ಹುಷಾರಾಗ್ತಾರೆ. ನೋಡು, ಆಗಲೇ ಬಂದು ಕೆಲಸನೂ ಶುರು ಮಾಡ್ಕೊಂಡಿದ್ದಾರೆ. ಅವ್ರಿಗಾಗಿರೋ ಗಾಯಕ್ಕಿಂತ ಅವ್ರ ವಿಲ್ ಪವರ್ ದೊಡ್ಡದು. ಅವ್ರು ಬೇಗ ಹುಷಾರಾಗ್ತಾರೆ. ನಿನ್ನ ಮಾತು ಕೇಳಿದ್ರೆ ನನಗೆ ಸಮಾಧಾನ ಆಗತ್ತಪ್ಪ. ಅಮ್ಮಂಗೆ ಹೀಗಾದ್ಮೇಲೆ ಯಾಕೋ ಯಾರ ಹತ್ರನೂ ಮಾತಾಡೋದೇ ಬೇಡ ಅನ್ಸೋದು. ಹಾಗೆಲ್ಲ ಅನ್ಕೋಬೇಡ. ನಿನ್ಗೇನೇ ನೋವಿದ್ರು ನನ್ನ ಹತ್ರ ಹೇಳ್ಕೊ. ನಿನಗೆ ಮದುವೆ ಆಗಿರ್ಬೋದು, ಈ ಮನೆ ಸೊಸೆ ಇರ್ಬೋದು, ಸಮರ್ಥನ ಹೆಂಡ್ತಿ ಇರ್ಬೋದು. ಆದರೆ ಈ ಅಪ್ಪನಿಗೆ ಆ 2 ಜಡೆ ಹಾಕೊಂಡು ಓಡ್ ಬಂದು ತಕ್ಕೊಳ್ಳೋ ಮಗಳೇ ನೀನು. ಈಗ ನೆಮ್ಮದಿ ಅನ್ನಿಸ್ತಿದೆ ಅಪ್ಪ. ನಿನ್ನ ಆರೋಗ್ಯ ಜೋಪಾನ. ಓ, ಕೇಶವ ಬಂದಿದ್ದಾನೆ, ಕರ್ಕೊಂಡು ಹೋಗಿ. ನಾನು ಬರ್ತೀನಮ್ಮ. ಪಾಪಮ್ಮ, ಮಾವನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ವಿಷಯ ಹೇಳ್ತಿದ್ದಾಗೆ ಚಿಕ್ಕ ಮಾವನ ರೂಮ್ಗೆ ಹೋಗ್ಬಿಟ್ರು. ಆಗದೆ ಇರುತ್ತಾ ಪೂರ್ಣಿ? ಚಿಕ್ಕಯ್ಯ ಅವರು, ಅಯ್ಯ ಅವರು ಮೊದಲು ಹೇಗಿದ್ರು ಅಂತ ನೀನು ನೋಡಬೇಕಾಗಿತ್ತು. ಯಾರ ಕಣ್ಣು ಬೀಳಬಾರ್ದು ಅಂದ್ಕೋತಿದ್ದೆ. ಕೊನೆಗೂ ಯಾವುದೋ ಕೆಟ್ಟ ಕಣ್ಣು ಬಿದ್ದೇ ಬಿಡ್ತು. ಹೋಗ್ಲಿ ಬಿಡಿ ಪಾಪಮ್ಮ, ಈಗ ಹುಷಾರ್. ದೀಪಿಕಾ, ಈ ಮನೆಗೆ ಬಂದಾಗಿಂದ ನೋಡ್ತಿದ್ದೀನಿ, ಎಲ್ಲರ ಜೊತೆ ಹೊಂದ್ಕೊಳ್ಳೋಕ್ಕೆ ನೀನು ತುಂಬ ಎಫರ್ಟ್ ಆಗ್ತಿದ್ಯಾ. ಈ ಮನೇಲಿ ಇಷ್ಟು ವರ್ಷ ಇರೋದಕ್ಕೆ ನಾನೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಪೂರ್ಣಿ, ನನಗೆ ಏನು ಕೇಳಕ್ಕೆ ಮೂಡಿಲ್ಲ. ಗೊತ್ತು ದೀಪಿಕಾ, ನಿನ್ನ ಮೂಡ್ ಸರಿ ಹೋಗಲಿ ಅಂತಲೇ ಹೇಳ್ತಿರೋದು. ನೀನು ಹೀಗೆ ಡಲ್ಲಾಗಿದ್ದರೆ ನಮ್ಮೆಲ್ಲರಿಗೂ ಒಂಥರ ಅನ್ಸುತ್ತಲ್ವಾ? ನೀನು ಅಭಿ ಮಾತಾಡಬೇಕಾದ್ರೆ ನಾನಲ್ಲೇ ಬರ್ತಾ ಇದ್ದೆ. ನೀವಿಬ್ಬರು ಮಾತಾಡಿದ್ದು ನನಗೆ ಕೇಳಿಸ್ತು. ನಾನು ನಿನ್ನನ್ನು ತಂಗಿ ಅಂದ್ಕೊಂಡಿರೋದಕ್ಕೆ ಕೆಲವು ಮಾತಾಡೋಣ ಅಂತ ಹೇಳ್ತಿದ್ದೀನಿ. ಅದನ್ನ ನೀನು ಅಪ್ರಿಷಿಯೇಟ್ ಮಾಡಬೇಕಲ್ವಾ? ಮದುವೆ ಆದಮೇಲೆ ಇಂಥ 100 ಸಮಸ್ಯೆಗಳು ಬರ್ಬೋದು. ಸೊ ಅದಕ್ಕೆ ಹೊಂದ್ಕೊಂಡು ಹೋಗೋದು ಕಲ್ತ್ರೆ ಅಭಿಗೂ ಖುಷಿ ಆಗುತ್ತಲ್ವಾ? ಎಲ್ಲರಿಗಿಂತ ಹೆಚ್ಚಾಗಿ ನೀನು ಈ ಮನೇಲಿ ವಿಶ್ವಾಸ ಗಳಿಸ್ಬೇಕಾಗಿರೋದು ಅಭಿದಲ್ವಾ? ನಂಗೆ ಈಗ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೇ.
ಸುಮ್ಮನಿದ್ದೀನಿ ಅಂತ ಲೆಕ್ಚರ್ ಕೊಡ್ತಿದ್ದೀರಲ್ಲ. ನನ್ನ ಅಭಿ ವಿಷಯದಲ್ಲಿ ತಲೆ ಹಾಕ್ಬೇಡಿ ಅಂತ ಮೊದಲೇ ನಾನು ನಿಮ್ಗೊಂದ್ಸಲಿ ಹೇಳಿದ್ದೆ ಅಲ್ವಾ? ನಾವಿಬ್ರು 3 years ಲವ್ ಮಾಡಿ ಮದುವೆ ಆಗ್ತಿರೋದು. ನಮ್ಮ ಬಗ್ಗೆ ನಿನಗೇನು ಗೊತ್ತು? ಅಕಸ್ಮಾತ್ ನನಗೇನಾದರೂ ನೋವಾದರೆ ಹೇಳ್ಕೊಳ್ಳೋಕ್ಕೆ ಅಪ್ಪ ಅಮ್ಮ ಇದ್ದಾರೆ. ನಾನೇನು ನಿಮ್ಮ ಥರ ಯಾರು ಇಲ್ಲದೆ ಇರೋಳು ಅನ್ಕೊಂಡ್ರಾ?